ಪಂಚಲಿಂಗಗಳ ಕ್ಷೇತ್ರ ಗೋವಿಂದನಹಳ್ಳಿ. ಇಲ್ಲಿವೆ ಅತ್ಯಾಕರ್ಷಕ ಪಂಚಲಿಂಗಗಳು. ಚನ್ನರಾಯಪಟ್ಟಣದಿಂದ 22 ಕಿಲೋಮೀಟರ್ ದೂರ ಹಾಗೂ ಕಿಕ್ಕೇರಿಯಿಂದ 4 ಕಿಲೋಮೀಟರ್ ದೂರ ಹಾಗೂ KR ಪೇಟೆ ತಾಲೂಕು ಕೇಂದ್ರದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಈ ಪುಣ್ಯಕ್ಷೇತ್ರವು ತುಂಬ ಸುಂದರವಾಗಿದೆ. ಇಲ್ಲಿರುವ ಪಂಚಲಿಂಗಗಳ ಈ ದೇವಸ್ಥಾನವು ಹೊಯ್ಸಳರ ದೊರೆ ವೀರಸೋಮೇಶ್ವರರ ಕಾಲದಲ್ಲಿ ನಿರ್ಮಾಣವಾಗಿದೆ. ಇಲ್ಲಿರುವ ಲಿಂಗಗಳು ಸದ್ಯೋಜಾತೇಶ್ವರ, ವಾಮದೇವೇಶ್ವರ, ಅಘೋರೇಶ್ವರ, ತತ್ಪುರುಷೇಶ್ವರ, ಹಾಗೂ ಈಶಾನ್ಯೇಶ್ವರನ ಮಂದಿರಗಳಿವೆ. ಕಿಕ್ಕೇರಿಯಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಬಂದಾಗ ನಮಗೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ದಾರಿ ಎಂಬ ಬೋರ್ಡ್ ಕಾಣುತ್ತದೆ. ಇಲ್ಲಿಂದ 4 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಿಗುವುದೇ ಗೋವಿಂದನಹಳ್ಳಿ. ಹಸಿರು ತೋಟಗಳ ಮಧ್ಯೆ ಸುಂದರವಾದಂತಹ ಈ ಒಂದು ಊರು ಪ್ರಾಕೃತಿಕವಾಗಿ ತುಂಬ ಸುಂದರವಾಗಿಯೇ ಇದೆ. ವರ್ಷದ 365 ದಿನವೂ ಇಲ್ಲಿ ಪ್ರವೇಶವಿದ್ದು ಬೆಳಗ್ಗೆ 9ರಿಂದ ಸಂಜೆ 5ರವರೆಗೂ ಪ್ರವೇಶಾವಕಾಶವಿರುತ್ತದೆ. ಯಾವುದೇ ಶುಲ್ಕಗಳು ಇರುವುದಿಲ್ಲ. ಅತ್ಯಂತ ವಿರಳವಾದ ಭಕ್ತರ ಸಂಖ್ಯೆ ಇರುವುದರಿಂದ ಇದು ನಿಶಬ್ದವಾಗಿದೆ ಎಂದೇ ಹೇಳಬಹುದು. ಶಾಂತವಾದ ಪರಿಸರ, ಧ್ಯಾನಕ್ಕೆ ಕುಳಿತುಕೊಳ್ಳಲು ಹೇಳಿ ಮಾಡಿಸಿದಂತಿದೆ. ವಿಷ್ಣುವಿನ ವಾಮನಾವತಾರದಲ್ಲಿ ಆಕಾಶಕ್ಕೊಂದು ಭೂಮಿಗೊಂದು ಕಾಲು ಇಟ್ಟಿರುವ ಸನ್ನಿವೇಶ, ಬಲಿಚಕ್ರವರ್ತಿಯನ್ನು ದಾನ ಕೇಳುತ್ತಿರುವ ಸಂದರ್ಭ, ಕೃಷ್ಣನ ಕಾಳಿಂಗ ಮರ್ದನ, ಉಗ್ರ ನರಸಿಂಹ ದೇವರು ಹಿರಣ್ಯಕಶಿಪುವನ್ನು ಬಗೆದು ಹಾರವನ್ನು ಧರಿಸುತ್ತಿರುವ ಕ್ಷಣ, ಅದನ್ನು ನೋಡುತ್ತಿರುವ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುನ ಹೆಂಡತಿ, ಸರ್ವಾಲಂಕಾರ ಭೂಷಿತ ಮಹಾವಿಷ್ಣುವಿಗೆ ನಮಿಸುತ್ತಿರುವ ಗರುಡ ಹಾಗೂ ನಾರದರು, ಬ್ರಹ್ಮದೇವರು, ಅತ್ಯಂತ ವಿಶೇಷವಾದಂತಹ ನಾಟ್ಯ ಗಣಪತಿ, ಅತ್ಯಂತ ಸುಂದರ ಹಾಗೂ ರೋಚಕ. ವೀರಭದ್ರ ದೇವರ ನರ್ತನ, ಡೋಲು ಬಾರಿಸುತ್ತಿರುವ ವಾದಕರು ಕೆಳಭಾಗದಲ್ಲಿ, ಸುಬ್ರಹ್ಮಣ್ಯ ದೇವರ ಅತ್ಯಂತ ವಿಶಿಷ್ಟವಾದ ಸುಂದರವಾದ ಚಿತ್ರ, ಮಯೂರಾಸನನಾಗಿ ಎಷ್ಟೊಂದು ಸುಂದರವಾಗಿದೆ ನೋಡಿ. ಪ್ರತಿ ದೇವರಿಗೂ ಒಂದೊಂದು ಮಂಟಪವನ್ನು ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಿರುವುದು ಈ ದೇಗುಲದ ಅತ್ಯಂತ ವೈಶಿಷ್ಟ್ಯ ಎಂದೇ ಹೇಳಬಹುದು.
ನಾವಿಲ್ಲಿ 10 ತಲೆಯ ರಾವಣೇಶ್ವರನನ್ನು ಕೂಡ ನೋಡಬಹುದು. ವೀರಭದ್ರೇಶ್ವರ, ಮಹಿಷಾಸುರನನ್ನು ಮರ್ದಿಸುತ್ತಿರುವ ಚಾಮುಂಡೇಶ್ವರಿ, ಬರುತ್ತಿರುವ ಚಾಮುಂಡೇಶ್ವರಿಯನ್ನು ನಾವು ಇಲ್ಲಿ ಕಾಣಬಹುದು. ಗೋವರ್ಧನಗಿರಿಯನ್ನು ಎತ್ತಿ ನಿಂತಿರುವ ಕೃಷ್ಣ, ರಾಮ ಲಕ್ಷ್ಮಣರಿಗೆ ವಂದಿಸುತ್ತಿರುವ ಸೀತಾಮಾತೆ ಹಾಗೂ ಆಂಜನೇಯ. ಕಾಡಿನೊಳಗೆ ಪಾಲಿಸುತ್ತಿರುವವರ ಕದನ. ಮಹಾವಿಷ್ಣುವಿನ ವರಾಹಾವತಾರ ಹಾಗೂ ಭೂದೇವಿಯನ್ನು ರಕ್ಷಿಸುತ್ತಿರುವುದು. ದ್ರೌಪದಿಯ ಸ್ವಯಂವರದಲ್ಲಿ ಅರ್ಜುನನು ಮೀನಿನ ಕಣ್ಣಿಗೆ ಬಾಣವನ್ನು ಹೂಡುತ್ತಿರುವ ದೃಶ್ಯ ನೋಡಿ. ಅಂದಿನ ಕಾಲದ ಜಡ್ಜ್, ನ್ಯಾಯಾಧೀಶರು. ಈ ದೇಗುಲದ ವಿಶೇಷವೇನೆಂದರೆ ದೇವಸ್ಥಾನದ ಸುತ್ತ ಏನಿದೆಯೋ ಅದು ತುಂಬವೇ ಅದ್ಭುತವಾಗಿ ಕಲಾತ್ಮಕವಾಗಿ ಕೆತ್ತಿದ್ದಾರೆ. ಒಳಭಾಗದಲ್ಲಿಯೂ ಅಷ್ಟೇ ತುಂಬಾ ಸುಂದರವಾಗಿದೆ. ಮಂಗನ ಚೇಷ್ಟೆಗೆ ಒಂದು ಉದಾಹರಣೆ ನೋಡಿ. ಬಾಲೆಯೊಬ್ಬಳು ಸ್ನಾನ ಮಾಡಿ ವಸ್ತ್ರವನ್ನು ಸುತ್ತಿ ಬರುತ್ತಿರಲು ಮಂಗವು ಅವಳ ವಸ್ತ್ರವನ್ನು ಸೆಳೆಯುತ್ತಿದ್ದಾಳೆ. ಅವಳು ಗಾಬರಿಯಿಂದ ಆ ವಸ್ತ್ರವನ್ನು ತನ್ನತ್ತ ಎಳೆದುಕೊಳ್ಳುತ್ತಿದ್ದಾಳೆ. ಈ ದೇವಸ್ಥಾನದ ಹೊರಗೋಡೆಗಳಲ್ಲಿರುವಂತಹ ಶಿಲ್ಪಗಳು ಮಳೆಯ, ಗಾಳಿಯ ಹಾಗೂ ಸೂರ್ಯನ ಬಿಸಿಲಿನ ಹೊಡೆತಕ್ಕೆ ನಶಿಸಿ ಹೋಗುತ್ತಿವೆ ಹಾಗೂ ತಮ್ಮ ಮೂಲ ರೂಪವನ್ನು ಕಳೆದುಕೊಳ್ಳುತ್ತಿವೆ. ಹೊಯ್ಸಳರು ಪಂಚಲಿಂಗಗಳಿಗೂ ಪ್ರತ್ಯೇಕವಾಗಿ ದೇವಸ್ಥಾನಗಳನ್ನು ನಿರ್ಮಿಸಿದ್ದರೂ ಸಹ ಮುಖ್ಯ ದ್ವಾರಗಳನ್ನು ಎರಡೇ ನಿರ್ಮಿಸಿದ್ದಾರೆ. ನಾವು ಈಗ ಬಲದ್ವಾರದಿಂದ ಒಳ ಹೋಗ್ತೇವೆ. ಇದು ಅಘೋರೇಶ್ವರನಿಗೆ ನೇರವಾಗಿರುವಂತಹ ನಂದಿ. ದ್ವಾರಪಾಲಕರನ್ನು ಎಷ್ಟೊಂದು ಅದ್ಭುತವಾಗಿ, ಕಲಾತ್ಮಕವಾಗಿ ಮತ್ತು ಭಯಂಕರವಾಗಿ ಚಿತ್ರಿಸಿದ್ದಾರೆ ಎಂದು ನೋಡಬೇಕಾದರೆ ನೀವು ಗೋವಿಂದನಹಳ್ಳಿಯ ಈ ದೇಗುಲಕ್ಕೆ ಬರಬೇಕು. ಅವನ ಗದೆಯ ಮೇಲಿರುವಂತಹ 2 ತಲೆಯುಳ್ಳಂತಹ ನಾಗ ಮತ್ತು ಅವನ ಹಾರದಲ್ಲಿರುವಂತಹ ಕಪಾಲ, ಕಣ್ಣಿನಲ್ಲಿರುವಂತಹ ಬಿಭತ್ಸ, ಇವುಗಳನ್ನೆಲ್ಲ ನೋಡಬೇಕೆಂದರೆ ನೀವು ಈ ಗೋವಿಂದನಹಳ್ಳಿಯ ಶಿಲ್ಪಗಳನ್ನು ನೋಡಲೇಬೇಕು. ಈ ದೇವಸ್ಥಾನದ ಮತ್ತೊಂದು ಮತ್ತು ಈ ಶಿಲ್ಪಗಳ ಮೇಲಿರುವ ಮತ್ತೊಂದು ವಿಶೇಷವೇನೆಂದರೆ ಆ ಶಿಲ್ಪಗಳ ಮೇಲೆ ಕೆತ್ತಿರುವಂತಹ ಒಡವೆಗಳ ದೃಶ್ಯಾವಳಿಗಳು. ನಮ್ಮ ಪುರಾತನ ಜನರು ಅಂದರೆ ಅಂದಿನ ಹೊಯ್ಸಳರ ಕಾಲದ ಸಂಸ್ಕೃತಿಯ ಜನರು ಎಷ್ಟೊಂದು ಒಡವೆಗಳನ್ನು ಧರಿಸುತ್ತಿದ್ದರು ಮತ್ತು ನಮಗೂ ಒಡವೆಗಳು ಎಷ್ಟು ಅವಿನಾಭಾವ ಸಂಬಂಧ ಇದೆ ಎನ್ನುವುದನ್ನು ಅರಿಯುವುದಾದರೆ ನಾವು ಈ ಶಿಲ್ಪಗಳನ್ನು ಗಮನಿಸಬೇಕು. ಆ ಶಿಲ್ಪಗಳ ಬೆರಳುಗಳ ಮೇಲಿರುವಂತಹ ಉಂಗುರಗಳು, ಆ ಉಂಗುರಗಳನ್ನು ಲಾಕ್ ಮಾಡಿರುವಂತಹ ಇಂದಿನ ಬಳೆಗಳು ಮತ್ತು ಆ ಶಿಲ್ಪಗಳ ಮೇಲೆ ಎಷ್ಟೆಲ್ಲ ಒಡವೆಗಳನ್ನು ಕೆತ್ತಿದ್ದಾರೋ ಅದು ಅಂದು ಅಷ್ಟು ಒಡವೆಗಳನ್ನು ಧರಿಸುತ್ತಿದ್ದರು ಎಂಬುದರ ಪ್ರತೀಕವೇ ಇರಬಹುದೇನೋ. ಓಂ ನಮಃ ಶಿವಾಯ.
Namah Shivaya, Om 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 Namah Shivaya. ದೇವಾಲಯದ ಒಳಭಾಗ